ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಅಕ್ಟೋಬರ್ 27ಕ್ಕೆ ಗದಗ್ನಲ್ಲಿ ನದಾಫ್ ಪಿಂಜಾರ ಸಮಾಜದ ಸಂಸ್ಥಾಪನಾ ದಿನ. ರಾಜ್ಯ ಮಟ್ಟದ ಮಹಿಳಾ ಸಮಾವೇಶ. ರಾಜ್ಯಾಧ್ಯಕ್ಷ ಎಚ್ ಜಲೀಲ್ ಸಾಬ್. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ 32ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ಮಹಿಳಾ ಸಮಾವೇಶವನ್ನು ಅಕ್ಟೋಬರ್ 27ರಂದು ಈ ಬಾರಿ ಗದಗ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಅದಕ್ಕಾಗಿ ಪೂರಕ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಚ್ ಜಲೀಲ್ ಸಾಬ್ ಹೇಳಿದರು. ಶನಿವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯ ತಿಳಿಸಿದರು. ಸಂಸ್ಥಾಪನಾ ದಿನಾಚರಣೆ ಹಾಗೂ ಮಹಿಳಾ ಸಮಾವೇಶದ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಲವಾರು ರೀತಿಯಲ್ಲಿ ಪ್ರೋತ್ಸಾಹಿಸುವ ಉದ್ದೇಶಗಳನ್ನು ಹೊಂದಿದ್ದು, ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವಿಸಿ ರಾಜ್ಯ ಮಟ್ಟದ ಸನ್ಮಾನ ಮಾಡಲಾಗುವುದು ಎಂದರು. ಮಹಿಳಾ ಸಮಾವೇಶ. ಪ್ರಸ್ತುತ ಸಂಸ್ಥಾಪನಾ ದಿನಾಚರಣೆ ಜೊತೆಗೆ ಮಹಿಳಾ ಸಮಾವೇಶವನ್ನು ಆಯೋಜಿಸಿದ್ದು, ಅವರಿಗೂ ಸಮಾಜ ಸಂಘಟನೆಯ ಮಹತ್ವ ಬಗ್ಗೆ ಜವಾಬ್ದಾರಿ ಸಿಗಲಿದೆ ಎಂದರು. ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಸಮಾರಂಭದಲ್ಲಿ 2023-24ನೇ ಸಾಲಿನ ಎಸ್ಎಸ್ಎಲ್ಸಿಯಲ್ಲಿ 95%ಕ್ಕಿಂತ ಹೆಚ್ಚು, ದ್ವಿತೀಯ ಪಿಯುಸಿಯಲ್ಲಿ 90%ಕ್ಕೂ ಹೆಚ್ಚು ಅಧಿಕ ಅಂಕಗಳನ್ನು ಪಡೆದ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ನಡೆಯಲಿದೆ. ಸಾಧಕರಿಗೆ ಸಮಾಜದಿಂದಲೇ ಪ್ರಶಸ್ತಿ ಪ್ರದಾನ. ನದಾಫ್ ಪಿಂಜಾರ ಸಮುದಾಯವು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಿದೆ. ಸಮಾಜದಲ್ಲೂ ಹಲವು ಸಾಧಕರಿದ್ದು, ಸರ್ಕಾರ ಅವರನ್ನ ಗುರುತಿಸುವಲ್ಲಿ ನಿರ್ಲಕ್ಷ್ಯ ಮಾಡಿದೆ. ಹೀಗಾಗಿ ಸಮಾಜದ ಸಾಧಕರನ್ನ ಗುರುತಿಸಿ ಅವರಿಗೆ ಹಲವು ಪ್ರಶಸ್ತಿ ನೀಡಲು ತೀರ್ಮಾನಿಸಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಮತ್ತು ಕ್ರೀಡೆಗಳಲ್ಲಿ ತೊಡಗಿಸಿಕೊಂಡು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡ ಮಹನೀಯರನ್ನ ಗುರುತಿಸಿ ಎಚ್ ಇಬ್ರಾಹಿಂ, ಜೆ ಇಮಾಂ ಹಾಗೂ ಪಿಂಜಾರ್ ಫೈಲ್ವಾನ್ ರಂಜಾನ್ ಸಾಬ್ ರಾಜ್ಯ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗುವುದು. ಪ್ರಥಮವಾಗಿ ದಲಿತ, ಆದಿವಾಸಿ, ಮುಸ್ಲಿಂ ಸಮುದಾಯಗಳ ಮಹಿಳೆಯರ ಹಾಗೂ ಅವರ ಮಕ್ಕಳ ಶಿಕ್ಷಣದ ಹಕ್ಕಿಗಾಗಿ ದೃಢವಾಗಿ ನಿಂತು ಕಾರ್ಯನಿರ್ವಹಿಸಿದ ಭಾರತದ ಮೊಟ್ಟಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಫಾತಿಮಾ ಶೇಖ್ ಅವರ ಹೆಸರಿನಲ್ಲಿ ನಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಅತ್ಯುತ್ತಮ ಸೇವೆ ಸಲ್ಲಿಸುತ್ತಿರುವ ಒಬ್ಬ ಅತ್ಯುತ್ತಮ ಮಹಿಳಾ ಶಿಕ್ಷಕಿಗೆ ಸಾಧಕರ ಶ್ರೇಣಿಯಲ್ಲಿ ಫಾತಿಮಾ ಶೇಖ್ ರಾಜ್ಯ ಪ್ರಶಸ್ತಿ. ದೇಶದ ಬೆನ್ನೆಲುಬಾಗಿ ಅನ್ನ ನೀಡುವ ಶ್ರಮಜೀವಿ ಒಬ್ಬ ಅತ್ಯುತ್ತಮ ರೈತನಿಗೆ ಈ ವರ್ಷದಿಂದ ಸಾಧಕರ ಶ್ರೇಣಿಯಲ್ಲಿ ಗೌರವಪೂರ್ವಕ ಪ್ರಗತಿಪರ ರೈತ ರಾಜ್ಯ ಪ್ರಶಸ್ತಿ ನೀಡಲು ಉದ್ದೇಶಿಸಿ ನಮ್ಮ ಮೂಲ ಉದ್ಯೋಗವಾದ ಗಾದಿ ತಯಾರಿಕೆಗೆ ಪ್ರೋತ್ಸಾಹ ನೀಡಲು ಜಿಲ್ಲೆಯಲ್ಲಿ ವಂಶ ಪಾರಂಪರಿಕವಾಗಿ ಇಂದೂ ಸಹ ಗಾದಿ ತಯಾರಿಕೆ ವೃತ್ತಿಯಲ್ಲಿ ತೊಡಗಿರುವ ಇಬ್ಬರನ್ನ ಗುರುತಿಸಿ ವೃತ್ತಿಗೆ ಜೀವ ಕಳೆ ತುಂಬಲು ನದಾಫ್ ಪಿಂಜಾರ್ ಗಾಯಕ ಜೀವಿ ಎಂದು ರಾಜ್ಯ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಇದರೊಂದಿಗೆ ನಮ್ಮ ಸಮಾಜ ಎಲ್ಲ ಜನಾಂಗಗಳಲ್ಲಿ ಭಾವೈಕ್ಯತೆಯಿಂದ ಬೆರೆತು ಕೋಮು ಸೌಹಾರ್ದತೆಗೆ ಪ್ರತೀಕವಾದ ಜನಾಂಗವಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜವನ್ನ ಹೊರತುಪಡಿಸಿ ಬೇರೆ ಜನಾಂಗದಲ್ಲಿ ಕೋಮು ಸೌಹಾರ್ದತೆಯಿಂದ ಸೇವೆ ಸಲ್ಲಿಸುತ್ತಿರುವ ಇಬ್ಬರು ಮಹನೀಯರನ್ನ ಗುರುತಿಸಿ ಈ ಸಮಾವೇಶದಲ್ಲಿ ಭಾವೈಕ್ಯತೆ ಪ್ರಶಸ್ತಿ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸಿ ಪುರಸ್ಕಾರ ಮಾಡಲಾಗುವುದು ಎಂದರು. ಈ ಸಮಾವೇಶಕ್ಕೆ ರಾಜ್ಯದ ಕಾನೂನು ಸಚಿವರೂ ಆಗಿರುವ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಚ್ ಕೆ ಪಾಟೀಲ್ ಅವರನ್ನ ಉದ್ಘಾಟನೆಗೆ ಆಹ್ವಾನಿಸಲಾಗುವುದು. ಜತೆಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಸಚಿವರುಗಳಾದ ಜಮೀರ್ ಅಹಮದ್ ಖಾನ್, ಸಂತೋಷ್ ಲಾಡ್ ಮತ್ತು ಇತರ ಸಚಿವರು, ಶಾಸಕರು ಹಾಗೂ ಇತರ ಗೌರವಾನ್ವಿತ ಜನಪ್ರತಿನಿಧಿಗಳನ್ನು ಆಹ್ವಾನಿಸಲಾಗುವುದು ಎಂದು ವಿವರಿಸಿದರು. ನದಾಫ್ ಪಿಂಜಾರ ಸಮುದಾಯವು ಅಲೆಮಾರಿ ಸಮುದಾಯವಾಗಿದ್ದು, ಸಮಾಜದ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಅನುಮೋದನೆ ಸಿಕ್ಕಿದೆ. ಸಮಾಜದವರಿಗೆ ಸರ್ಕಾರದ ಸೌಲಭ್ಯ ಸಿಗಲು ಈಗಾಗಲೇ ಹಿಂದಿನ ಸರ್ಕಾರ ಘೋಷಿಸಿರುವ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ನೀಡಬೇಕು. ಧಾರವಾಡದ ಕವಿವಿಯಲ್ಲಿ ನದಾಫ್ ಪಿಂಜಾರ ಅಧ್ಯಯನ ಪೀಠ ಆರಂಭಿಸಬೇಕೆಂದು ಇದೇ ವೇಳೆ ರಾಜ್ಯಾಧ್ಯಕ್ಷ ಎಚ್ ಜಲೀಲ್ ಸಾಬ್ ಸರ್ಕಾರಕ್ಕೆ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಗದಗ ಜಿಲ್ಲಾಧ್ಯಕ್ಷ ಕೆಎಫ್ ಹಳ್ಯಾಳ್, ರಾಜ್ಯ ಉಪಾಧ್ಯಕ್ಷರಾದ ಎಂಎಚ್ ಬೆಂಡಿಗೇರಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಸಲೀಂ ನಾಗ್ತೆ, ಖಜಾಂಚಿ ಶಾಬುದ್ದೀನ್ ನೂರ್ ಬಾಷಾ, ಸಂಘಟನಾ ಕಾರ್ಯದರ್ಶಿಗಳಾದ ಎಂಎಂ ಗಾಡ್ಗೋಳಿ, ಎಸ್ಎಚ್ ಮುದುಕವಿ, ಗದಗ ವಿಭಾಗೀಯ ಉಪಾಧ್ಯಕ್ಷ ಪಿ ಇಮಾಂ ಸಾಬ್, ವಿಭಾಗೀಯ ಕಾರ್ಯದರ್ಶಿ ಎಚ್ಆರ್ ನದಾಫ್, ಮಹಿಳಾ ಘಟಕದ ಗದಗ ಜಿಲ್ಲಾಧ್ಯಕ್ಷೆ ತಾಜ್ ಬಿ ನದಾಫ್, ಜಿಲ್ಲಾ ಕಾರ್ಯದರ್ಶಿ ಎಂಬಿ ನದಾಫ್, ವಕೀಲರು, ಜಿಲ್ಲಾ ಖಜಾಂಚಿ ಎಸ್ಎಂ ಅಣ್ಣಿಗೇರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಐಎನ್ ಹುಬ್ಬಳ್ಳಿ, ಶಿರಹಟ್ಟಿ ತಾಲೂಕಾಧ್ಯಕ್ಷ ದಾವಲ್ ಸಾಬ್ ಎಚ್, ನದಾಫ್ ಜಿಲ್ಲಾ ಸದಸ್ಯ ರಂಜಾನ್ ಸಾಬ್ ಹಾದಿಮನಿ ಸೇರಿದಂತೆ ಇತರರು ಇದ್ದರು. ಅತ್ಯಂತ ಹಿಂದುಳಿದಿದ್ದೀವಿ. ಇದನ್ನ ಒಂದು ಸಂಘಟನೆಯ ಮೂಲಕ, ಸರ್ಕಾರದ ಮೂಲಕ ಮತ್ತು ನಮ್ಮ ಸಂಘದ ಮೂಲಕ ನಮ್ಮ ಜನಾಂಗಕ್ಕೆ ಅಭಿವೃದ್ಧಿ ಪರ ಕಾರ್ಯಕ್ರಮ ಮಾಡಬೇಕಂತೇಳ್ಬಿಟ್ಟು ಇಂದಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹಿರಿಯಾಳ್ ಇಬ್ರಾಹಿಂ ಸಾಹೇಬರು ಸ್ಥಾಪನೆ ಮಾಡಿದ ಸಂದರ್ಭದಲ್ಲಿ ಅನೇಕ ಮಹಾಗಣ್ಯರು ಅವತ್ತೆಲ್ಲರೂ ಕೈ ಜೋಡಿಸಿ ಮಾಡಿದಂಥದ್ದು ನೆನಪನ್ನು ನಾವು ಬಳಸೋಕ್ಕೆ ಬರೋದಿಲ್ಲ. ಈಗ ನಾವೇನು ಮಾಡಿದ್ವಿ, ಅದನ್ನು ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಒಂದು ಶಕ್ತಿಯನ್ನು ಬೆಳೆಸಬೇಕಾಗಿದೆ. ಯಾಕೆಂತಂದರೆ
ನಾವು ಇವತ್ತು ಏನೇ ಇದ್ರು ನಮ್ಮನ್ನು ಎಲ್ಲರೂ ಮುಸ್ಲಿಂ ಅಂತ ಗುರುತಿಸ್ತಾ ಇದ್ದಾರೆ ವಿನಃ ಆ ಮುಸ್ಲಿಂ ಗ್ರೂಪ್ನಲ್ಲಿ ಸೇರ್ಕೊಂಡ್ಬಿಟ್ಟು ನಮಗೆ ಸವಲತ್ತುಗಳಿಂದ ವಂಚಿತರಾಗ್ತಾ ಇದ್ವಿ. ಅದಕ್ಕಾಗಿ ನಮಗೆ ಪ್ರತ್ಯೇಕವಾಗಿ ನದಾಫ್ ಪಿಂಜಾರಿಗೆ ಒಂದು ನಿಗಮ ಬೇಕು. ಆ ನಿಗಮದ ಮೂಲಕ ನಮ್ಮ ಸಮಾಜಕ್ಕೆ ಬೇಕಾದಂತಹ ಸೌಲಭ್ಯಗಳನ್ನು ನಾವು ಪಡ್ಕೋಬೇಕು. ಈ ಮೂಲಕ ನಾವು ಅಭಿವೃದ್ಧಿ ಪರ ಬರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕಳೆದ ಅವಧಿಯಲ್ಲಿ ನಾವೇನು ನಿಗಮವನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಸರ್ಕಾರ ಆದೇಶ ಮಾಡಿತು. ಕಾರಣಾಂತರದಿಂದ ಅದಕ್ಕೆ ಬರ್ತಕ್ಕಂಥ ಆರ್ಥಿಕ ಸಹಾಯ ಇನ್ನೂ ಬಂದಿಲ್ಲ. ಅದರ ಪರವಾಗಿಯೂ ಸಹ ನಾವು ಹೋರಾಟ ಮಾಡ್ತಾಯಿದ್ವಿ. ಇನ್ನೂ ನಮಗೆ ಲಭ್ಯವಾಗಿಲ್ಲ. ಅದು ಅವಶ್ಯಕವಾಗಿ ಬೇಕೇ ಬೇಕು. ಅದು ನಿರಂತರವಾಗಿ ಅದನ್ನು ನಾವು ಹೋರಾಟವನ್ನು ನಿಲ್ಲಿಸೋದಿಲ್ಲ ಅಲ್ಲಿವರೆಗೂ. ಇದರ ಜೊತೆಗೆ ನಾವೇನು ಮಾಡ್ತಾಯಿದ್ವಿ ಅಂದರೆ ನಮ್ಮ ಜನಗಳಿಗೆ ಒಗ್ಗಟ್ಟನ್ನು ಮೂಡಿಸಲಿಕ್ಕೆ ಮತ್ತು ನಮ್ಮ ಜನಗಳಲ್ಲಿ ಶಕ್ತಿಯನ್ನು ತುಂಬಲಿಕ್ಕೆ ಪ್ರತಿ ವರ್ಷ ನಾವು ಒಂದು ಸಂಸ್ಥಾಪನಾ ದಿನಾಚರಣೆ ಅಂತ ಮಾಡ್ತಾಯಿದ್ವಿ. ಅದು ಯಾಕೆಂದರೆ ಜನಗಳಿಗೆ ಅಟ್ಲೀಸ್ಟು ವರ್ಷಕ್ಕೊಮ್ಮೆ ಆದರೂ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಒಂದು ನಮ್ಮ ಶಕ್ತಿಯನ್ನು ನಮ್ಮ ಏನೇನೋ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಗಣ್ಯರ ಮುಂದೆ ಮನ್ನಣೆ ಮಾಡುವ ಮೂಲಕ ನಾವು ನಮ್ಮ ಸವಲತ್ತುಗಳನ್ನು ಪಡೆದುಕೊಂಡು ನಮ್ಮ ಮಕ್ಕಳಿಗೆ, ನಮ್ಮ ನಿರುದ್ಯೋಗಿಗಳಿಗೆ, ನಮ್ಮ ಉದ್ಯೋಗಸ್ಥರಿಗೆ ಸಹಾಯ ಮಾಡಬೇಕಂತಕ್ಕಂಥದ್ದೇ ಮುಖ್ಯ ಉದ್ದೇಶ. ಇದರಿಂದ ನಾವು ಕೇವಲ ಯಾಕೆ ಅಷ್ಟಕ್ಕೆ ಸೀಮಿತವಾಗಬೇಕು ಅಂತ ವಿಚಾರ ಬಂದಾಗ ನಮ್ಮ ಸಮಿತಿಯಲ್ಲಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಏನಪ್ಪ ಅಂದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾರೂ ನಮ್ಮನ್ನು ಗುರುತಿಸಿಲ್ಲ. ಒಂದು ಶಿಕ್ಷಣ ಪ್ರಶಸ್ತಿಗೂ ಇಲ್ಲ, ಒಂದು ರಾಜ್ಯ ಪ್ರಶಸ್ತಿಗೂ ಇಲ್ಲ, ಮತ್ತು ಯಾವುದು ಅದಕ್ಕೆ ನಾವು ನಮ್ಮಲ್ಲೇ ಆದಂತಹ ಗಣ್ಯರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು, ಗುರುತಿಸಕ್ಕಂಥದ್ದು, ರಾಜ್ಯ ಪ್ರಶಸ್ತಿ ಕೊಡಬೇಕಂತ ತೀರ್ಮಾನವನ್ನು ಈ 3 ವರ್ಷದ ಹಿಂದೆ ನಾವು ತಗೊಂಡ್ವಿ. ಅದರಲ್ಲಿ ಪ್ರಮುಖವಾಗಿ ಸಂಸ್ಥಾಪಕ ಅಧ್ಯಕ್ಷರು ಏನಿದ್ದಾರೆ ಅವರು ಕಲೆ, ಸಾಹಿತ್ಯ, ಸಂಗೀತ ಇದಕ್ಕೆಲ್ಲ ಭಾಳ ಎನ್ಕರೇಜ್ ಮಾಡ್ತಿದ್ದರು. ಅವರ ಹೆಸರಲ್ಲಿ ಒಂದು ರಾಜ್ಯ ಪ್ರಶಸ್ತಿ ಕೊಡ್ತಾಯಿದ್ವಿ ರಾಜ್ಯ ಮಟ್ಟದಿಂದ. ಎರಡನೇದಾಗಿ ಬಹುತೇಕ ತಮಗೆಲ್ಲರಿಗೂ ಗೊತ್ತಿದೆ, ಎಂದು ಜಗಳೂರು ಇಮಾಮ್ ಅಂತ ಹೇಳ್ಬಿಟ್ಟು ಭಾಳ ಪ್ರಸಿದ್ಧ ಒಬ್ಬ ರಾಜಕಾರಣಿ. ಅವರು ಹೆಂಗಿದ್ರೆ ಎಲ್ಲರಿಗೂ ಒಂದೇ ಇದ್ದರು, ಎಲ್ಲ ಜಾತ್ಯತೀತವಾಗಿದ್ದರು. ಅವರು ಅಂಥವರ ಒಂದು ಹೆಸರಿನಲ್ಲಿ ಒಂದು ಶೈಕ್ಷಣಿಕವಾಗಿ ಮತ್ತು ಆಡಳಿತಾತ್ಮಕ ಯಾರು ಸಾಧ್ಯ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅಂಥವ್ರನ್ನ ಗುರುತಿಸಿ ಅವ್ರಿಗೂ ಸಹ ಒಂದು ಸನ್ಮಾನ ಗೌರವವನ್ನು ಅರ್ಪಿಸಬೇಕಂತ ಅವರ ಹೆಸರಿನಲ್ಲಿ ಒಂದು ಮಾಡ್ತಾಯಿದ್ವಿ. ಜೊತೆಗೆ ನಮ್ಮ ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ ನಮ್ಮವರೇ ಆದಂಥ ಒಬ್ಬ ಹುತಾತ್ಮರಾದರು, ಅವರು ಫೈಲ್ವಾನ್ ರಂಜಾನ್ ಸಾಬ್ ಅಂತ ಹೇಳ್ಬಿಟ್ಟು. ಅಂಥವ್ರನ್ನು ನಾವೆಲ್ಲ ಮರ್ತು ಕೂತ್ಕೊಂಡಿದ್ವಿ. ಅವರನ್ನು ನೆನಪು ಮಾಡ್ಕೊಳ್ಳಿಕ್ಕಾಗಿ ಅವರ ಹೆಸರಿನಲ್ಲಿ ಯಾರ್ಯಾರು ಸ್ಪೋರ್ಟ್ಸಲ್ಲಿದ್ದಾರೆ ಅಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿರ್ತಕ್ಕಂಥ ನಮ್ಮ ಜನಾಂಗಕ್ಕೆ ಒಂದು ಪ್ರಶಸ್ತಿ ಕೊಡಬೇಕಂತ ಹೇಳ್ಬಿಟ್ಟು ಅದನ್ನು ಸಹ ಕೊಡ್ತಾಯಿದ್ವಿ. ಅದರ ಜೊತೆಗೆ ಈ ಸಾರಿ ಒಂದು ಹೊಸ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಏನು, ದೀನ ದಲಿತರಿಗಾಗಿ, ಮಹಿಳೆಯರಿಗಾಗಿ, ಶೋಷಿತರಿಗಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿದಂತಹ ಫಾತಿಮಾ ಶೇಖ್ ಅಂತ ಹೇಳ್ಬಿಟ್ಟು ಅವರ ಹೆಸರಿನಲ್ಲಿ ಬರೀ ಮಹಿಳೆಯರಿಗೆ ಸೀಮಿತವಾದಂಥ ಮಹಿಳಾ ಶಿಕ್ಷಕಿಯರಿಗೆ ಕೊಡಬೇಕಂತ ಹೇಳ್ಬಿಟ್ಟು ಈ ವರ್ಷದಿಂದ ನಾವು ಗದಗಿನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿಬಿಟ್ಟು ರಾಜ್ಯ ಮಟ್ಟದ ಅದೊಂದು ಪ್ರಶಸ್ತಿ ಕೊಡಲಿಕ್ಕೆ ತೀರ್ಮಾನ ಮಾಡಿದ್ವಿ. ಜೊತೆಗೆ ಏನಾಗಿದೆ ಅಂದರೆ ನಾವೆಲ್ಲರೂ ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರೆಲ್ಲ ಮೂಲಿಗಿಟ್ಬಿಟ್ಟಿದ್ವಿ. ಅವ್ರು ಯಾವುದಕ್ಕೆ ಮುಂಚೂಣಿಗೆ ತರಲಿಕ್ಕೆ ಸಾಧ್ಯನೇ ಆಗ್ತದೆ. ಯಾಕಂದರೆ ಧರ್ಮವನ್ನು ಆಟ ಇಡ್ತಾರೆ, ಆದರೆ ಆ ಧರ್ಮದಲ್ಲಿ ಹಂಗೇನಿಲ್ಲ. ಅವ್ರಿಗೂ ಪ್ರಾಶಸ್ತ್ಯ ಕೊಡಬೇಕು ಅಂತಿದೆ, ಮತ್ತು ಸಮಾಜವನ್ನು ಬೆಳೆಸಬೇಕಾಗಿದೆ. ಈ ವರ್ಷದಲ್ಲಿ ಈ ಸಂಸ್ಥಾಪನಾ ದಿನಾಚರಣೆಯ ಜೊತೆಗೆ ಮಹಿಳಾ ಒಂದು ರಾಜ್ಯ ಮಟ್ಟದ ಸಮಾವೇಶ ಮಾಡಬೇಕಂತಕ್ಕಂಥ ಒಂದು ನಿರ್ಧಾರ ತಗೊಂಡು ಅದಕ್ಕೆಲ್ಲ ಇಡೀ ನಮ್ಮ ಕಾರ್ಯಕಾರಿ ಸಮಿತಿಯವರು ಮತ್ತು ಏನು ಗದಗ ಎಲ್ಲ ಜಿಲ್ಲಾ ಘಟಕದವರು ಅದಕ್ಕೆ ಒಪ್ಪಿದ್ದಾರೆ. ಆ ಕಾರ್ಯಕ್ರಮ ಮಾಡಲಿಕ್ಕಾಗಿ ಇವತ್ತು ನಾವು ಪೂರ್ವ ಒಂದು ಸಿದ್ಧತೆ ಸಭೆಯನ್ನು ಇಲ್ಲಿ ಕರಿತಾ ಇದ್ದೀವಿ. ಇದರ ಜೊತೆಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಅತ್ಯುತ್ತಮ ಒಬ್ಬ ರೈತರಿಗೂ ಕೊಡಬೇಕು ಅಂತ ನಮ್ಮಲ್ಲಿ ಯಾರು ಪ್ರಗತಿಪರ ರೈತ ಇದ್ದಾನೆ, ನಮ್ಮಲ್ಲಿ ರೈತರು ಇದ್ದೀವಿ. ನಾವು ಅನೇಕ ಫೀಲ್ಡಲ್ಲಿದ್ದೀವಿ. ಜೊತೆಗೆ ನಮ್ಮ ಕಸುಬ ಏನೋ ಹಾಸಿಗೆ ಕೆಲಸ ಮಾಡ್ತಿದ್ದಾರೆ, ಅವರು ಇವತ್ತೂ ಅದೇ ವೃತ್ತಿಯಿಂದ ಜೀವನ ಬದುಕು ಮಾಡ್ತಾರೆ. ಅಂತನಿಗೆ ಕಾಯಕ ಯೋಗಿ ಅಂತ ಹೇಳ್ಬಿಟ್ಟು ಅವನಿಗೂ ಒಂದು ಪ್ರಶಸ್ತಿ ಕೊಡಬೇಕು. ಅದರ ಜೊತೆಗೆ ಈ ಏರಿಯಾದಲ್ಲಿ ಯಾರು ಸಮನ್ವಯತೆ ಎಲ್ಲ ಧರ್ಮದವರನ್ನು ನಾವೇನು ಮಾಡಿದ್ವಿ ಅಂದರೆ ಪ್ರತಿ ವರ್ಷ ಒಂದೊಂದು ಜಿಲ್ಲೆಯಲ್ಲಿ ಮಾಡ್ತಿದ್ವಿ. ಆ ಜಿಲ್ಲೆಯಲ್ಲಿ ಹಿಂದೂ ಆಗಿರೋದು, ಮುಸ್ಲಿಮು, ಕ್ರಿಶ್ಚಿಯನ್ ಯಾರು ಒಬ್ಬರ ಸಮನ್ವಯತೆಯಿಂದ ಎಲ್ಲರನ್ನು ಮಾನವೀಯ ಮೌಲ್ಯಗಳನ್ನು ಗುರುತಿಸ್ತಾರೆ ಅಂತ ಆ ಜಿಲ್ಲೆಯವ್ರನ್ನೇ ಗುರುತಿಸಿ ಅಲ್ಲಿ ಒಂದು ಕೊಡುವ ಮೂಲಕ ನಾವು ಎಲ್ಲರ ಹತ್ರನೂ ಸೌಹಾರ್ದ ಭಾವನೆಯಿಂದ ಇದೀವಿ ಅಂತಕ್ಕಂಥದ್ದು ತೋರ್ಪಡಿಸಿಕೊಳ್ತಕ್ಕಂಥ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಮತ್ತು ನಾವು ಹೊಂದಾಣಿಕೆಯನ್ನು ಮಾಡ್ತಕ್ಕಂಥ ಒಂದು ವಿಚಾರ ಏನಿದೆ ಅದನ್ನು ಮಾಡ್ತಾಯಿದ್ವಿ. ಇದರ ಜೊತೆಯಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ನಮ್ಮ ಮಕ್ಕಳಿದ್ದಾರೆ, PUC ಹೋಗಿರ್ತಾರೆ, SSLC ಹೋಗಿರ್ತಾರೆ, ಅವ್ರಿಗೂ ಸಹ ಪ್ರತಿಭಾ ಪುರಸ್ಕಾರ ಕೊಡಬೇಕಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡಿಬಿಟ್ಟು ಯಾರು SSLC PUCಯಲ್ಲಿ 90%ಗಿಂತ ಹೆಚ್ಚು ಬಂದಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವರಿಗೆಲ್ಲ ಒಂದು ಪ್ರಶಸ್ತಿ ಮೂಲಕ ಪುರಸ್ಕಾರ ಕೊಟ್ಟು ಶಿಕ್ಷಣದಲ್ಲಿ ಮುಂದುವರಿಸಬೇಕು. ಯಾಕಂದರೆ ನಮ್ಮ ಮಕ್ಕಳು ಅರ್ಧಕ್ಕೆ ನಿಂತೋಗ್ಬಿಡ್ತಾರೆ ಶಿಕ್ಷಣ ಅನೇಕ ಕಾರಣದಿಂದ. ಇದರ ಮೂಲಕ ಅವರು ಬೈಲಿಗೆ ಬರ್ತಾರೆ, ಅವರಿಗೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ. PUCಗೆ 95
90 ಮೇಲೆ ಇರಬೇಕು, SSLCಗೆ 95 ಮೇಲೆ ಇರಬೇಕು. ಅಂಥ ವಿದ್ಯಾರ್ಥಿಗಳಿಗೂ ಸಹ ರಾಜ್ಯ ಮಟ್ಟದಲ್ಲಿ ನಾವು ಸನ್ಮಾನ ಮಾಡಲಿಕ್ಕೆ ನಾವು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಇದರ ಜೊತೆಗೆ ನಮ್ಮಲ್ಲಿ ಯಾರು ಬಡವರಿದ್ದಾರೆ, ಯಾರು ಅಸಕ್ತರಿದ್ದಾರೆ, ಯಾರು ಆರ್ಥಿಕವಾಗಿ ಹಿಂದುಳಿದರೆ ಅಂಥವ್ರನ್ನ ಗುರುತಿಸಿ ನಾವು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ನಮ್ಮ ಸಂಸ್ಥೆಯಲ್ಲೇ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ಹೊಸ ಬೆಳವಣಿಗೆ. ಬಹುತೇಕ ಭಾಳ ಆರ್ಥಿಕವಾಗಿ ಸಬಲವಾಗಿರೋರು ಮಾಡಿದ್ದಾರೆ, ಬಟ್ ನಮ್ಮಂಥ ಬಡ ಸಂಘದವರು ಮಾಡಿರೋದು ಇದು ಒಂದು ಪ್ರಗತಿ ಅಂತ ಬಿಟ್ಟು ನಾವೆಲ್ಲ ಇವತ್ತು ಭಾವಿಸಬೇಕಾಗ್ತದೆ. 20 ಮಕ್ಕಳಿಗೆ ಪ್ರತಿ ವರ್ಷ ಉಚಿತವಾಗಿ PUCಗೆ ಊಟ ವಸತಿ ಒಂದು ಶಿಕ್ಷಣ ಕೊಡ್ತಾ ಇದ್ವಿ. ಇಷ್ಟೆಲ್ಲ ಪ್ರಗತಿಯನ್ನು ಕಾಣುವ ಜೊತೆಗೆ ಸರ್ಕಾರದ ಮಟ್ಟಕ್ಕೂ ನಾವು ಕಾಣಿಸ್ಕೋಬೇಕಾಗಿದೆ. ಯಾಕೆ ಕಾಣಿಸ್ಕೋಬೇಕಾಗಿದೆ ಅಂದರೆ ನಮ್ಮ ಒಗ್ಗಟ್ಟು ತೋರಿಸ್ಬೇಕಾಗಿದೆ. ರಾಜಕೀಯವಾಗಿ ನಾವು ಇದುವರೆಗೂ ನಾವು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ನಾವು 45 ಕ್ಷೇತ್ರಗಳಲ್ಲಿ ಒಗ್ಗಟ್ಟಾದರೆ ನಾವು ನಿರ್ಣಾಯಕ ಓಟದಾರ ಇದೀವಿ ಅಂತಕ್ಕಂಥದ್ದು ಇದುವರೆಗೆ ಯಾರು, ಯಾಕಂದ್ರೆ ನಾವು ಮುಸ್ಲಿಂ ಅಂತ ಗೊತ್ತಿರೋದ್ರಿಂದ ಪಿಂಚಣದ ಪಂಚದ ಗುರುತಿಸಲಿಕ್ಕೆ ಆಗಿಲ್ಲ ಇದುವರೆಗೂ. ನಾವು ಇದನ್ನು ಸಹ ನಾವು ಬೆಳಕಿಗೆ ತರ್ತಾ ಇದ್ವಿ. ಅನೇಕ ಏನು ನಿಗಮಗಳಿದ್ದಾವೆ, ಮಂಡಳಿಗಳಿದ್ದಾವೆ, ಇದರಲ್ಲಿ ನಮ್ಮನ್ನು ಯಾರು ಗುರ್ಸಕ್ಕೆ ತಯಾರಿಲ್ಲ. ಇತ್ತೀಚೆಗೆ ನಾವೆಲ್ಲ ಸರ್ಕಾರದ ಗಮನಕ್ಕೆ ಅದನ್ನು ತಂದು ನಮ್ಮನ್ನು ಕೊಡಿ, ನಮಗೂ ಪ್ರಾಧಾನ್ಯತೆ ಕೊಡಿ ಅಂತಕ್ಕಂಥ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತಂದಿವಿ. ಇದರಿಂದ ಏನಾಗಿದೆ ಅಂತಂದರೆ ನಾವು ರಾಜಕೀಯವಾಗಿ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ, ನಮ್ಮ ಲೀಡರ್ಶಿಪ್ಪನ್ನು ಬೆಳೀಲಿಕ್ಕಾಗುತ್ತೆ. ನಮ್ಮಂಥವ್ರು ಮುಂದೆ ಮಾಡೋದ್ರಿಂದ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ, ಆ ಯುವ ಪೀಳಿಗೆಗೆ ನಾವು ಮಾರ್ಗದರ್ಶಕರಾಗಬೇಕಾಗಿದೆ. ಇದಕ್ಕೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಸಮಾಜದವರು ಸಹ ತ್ಯಾಗಭಾವನೆ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯವಾಗತಕ್ಕಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವಿಚಾರಗಳನ್ನೆಲ್ಲ ನಮ್ಮ ಮುಂದೆ ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಈ ಗದಗ ಜಿಲ್ಲಾಧ್ಯಕ್ಷರು, ಮಹಿಳಾ ಅಧ್ಯಕ್ಷರು ಮತ್ತು ಎಲ್ಲ ನನ್ನ ಸಮಾಜದ ಹಿತೈಷಿಗಳು ಈ ಗದಗಿನಲ್ಲಿ ಮಾಡಲಿಕ್ಕೆ ಏನು ಜವಾಬ್ದಾರಿ ತಗೊಂಡಿದ್ದಾರೆ, ಇದನ್ನು ಅದ್ದೂರಿಯಾಗಿ ಮಾಡಬೇಕು. ಮುಖ್ಯಮಂತ್ರಿಗಳನ್ನು ಕರೆಸಬೇಕು ಮತ್ತು ಇಲ್ಲಿರ್ತಕ್ಕಂಥ ಲೋಕಲ್ ಮಿನಿಸ್ಟರ್ ಕಳಿಸ್ಬೇಕು, MP ಎಲ್ಲ ಪಕ್ಷದವರನ್ನು ಕರೆಸಿ ಒಂದು ವ್ಯವಸ್ಥಿತವಾಗಿ ನಮ್ಮ ಒಂದು ದಿಟ್ಟ ಒಗ್ಗಟ್ಟನ್ನು ಅವರಿಗೆ ತೋರಿಸುವ ಮೂಲಕ ಸರ್ಕಾರ ನಮ್ಮ ಹತ್ರ ಕಣ್ಣಾಡಿಸ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಬೇಕು ಅಂತ ಬಿಟ್ಟು ಈ ಪ್ರಯೋಗ ಮಾಡ್ತಾ ಇದ್ವಿ. ಇದು ಸಕ್ಸಸ್ ಆಗೇ ಆಗುತ್ತೆ, ಇದರ ಒಂದು ನಂಬಿಕೆ ಇದೆ. ಇದು ನಮ್ಮ ಸಮಾಜ ಒಂದಾಗುತ್ತೆ ಅಂತಕ್ಕಂಥ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ಮತ್ತು ಸಾರ್ವಜನಿಕರಿಗೆ ತರಲಿಕ್ಕೆ ಈ ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಸಮಾವೇಶ ನಮ್ಮದು ಅಕ್ಟೋಬರ್ ತಿಂಗಳಲ್ಲಿ 27 ಡೇಟ್ ಫಿಕ್ಸ್ ಅಕ್ಟೋಬರ್ 27ರಲ್ಲಿ ಮಾಡ್ತಾ ಇದ್ವಿ ಸಮಾವೇಶ. ಯಾಕಂದರೆ ಸಂಡೇ ಅಲ್ಲ, ಅವತ್ತು ಸಂಡೇ ಬರೋದ್ರಿಂದ ಅಕ್ಟೋಬರ್ 27ಕ್ಕೆ ನಾವು ನಿಗದಿ ಮಾಡಿದ್ವಿ. ಅಷ್ಟರೊಳಗೆ ಪೂರ್ವಭಾವಿ ಎಲ್ಲ ಸಿದ್ಧತೆ ಮಾಡ್ಕೋಬೇಕಾಗಿದೆ. ನಾವು ಯಾರನ್ನ ಕಾಣಬೇಕು, ಏನು ಮಾಡ್ತೀವಿ ಇವತ್ತೆಲ್ಲ ಅದು ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಾವು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಇದು ಮಾಡ್ತೀವಿ. ನಾವೆಲ್ಲರೂ ಸಹಕಾರ ಕೊಡುವ ಮೂಲಕ ನಮ್ಮದು ಏನು ಪ್ರಚಾರ ತಮ್ಮಿಂದಲೇ ಆಗಬೇಕು. ನಾವು ಯಾರು ಎಲ್ಲ ಕತ್ಲಾಗಿದ್ದೀವಿ, ನಾವೆಲ್ಲ ಬೆಳಕಿಗೆ ಬರಬೇಕಾದ್ರೆ ಪತ್ರಿಕೆಯರು ಮಾಧ್ಯಮದವರು ಬಂದರೆ ನಾವು ಬೆಳಕಿಗೆ ಬರ್ತಾಯಿದ್ವಿ, ಇಲ್ಲಾಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಇದನ್ನು ಸಾಧ್ಯವಾದರೆ ರಾಜ್ಯ ಮಟ್ಟದಲ್ಲಿಯೂ ಸಹ ಪ್ರಚಾರ ಮಾಡಲಿಕ್ಕೆ ಒಂದು ಏನಾದರೂ ಅನುವು ಮಾಡಿಕೊಟ್ರೆ ದೊಡ್ಡ ಪುಣ್ಯ ಬರುತ್ತೆ. ನಿಮಗೆ ತುಂಬ ಧನ್ಯವಾದಗಳನ್ನು ನಾನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಸಂಸ್ಥಾಪನಾ ದಿನಾಚರಣೆ ಅವತ್ತಲ್ಲ 27ಕ್ಕೆ ಸಂಸ್ಥಾಪನೆ ಅಂತ ಎವರಿ 27 ಬರೋದಲ್ಲ, ಮುಂದೆ ಯಾಕಂದ್ರೆ ಆದಷ್ಟು ಆ ತಿಂಗಳಲ್ಲಿ ಸಂಡೇ ಆಫ್ಟರ್ 21st ಸಂಡೇ ನೋಡಿ ಒಂದು ಅರೇಂಜ್ ಮಾಡ್ತೀವಿ. ಹಾಗಾಗಿ ಈಗ ಮುಂಚಿತವಾಗಿ ಫಿಕ್ಸ್ ಮಾಡ್ಕೊಂಡಿದ್ವಿ. ಈ 2 ತಿಂಗಳಲ್ಲಿ ನಾವು ರಾಜಕಾರಣಿಗಳು, ಮುಖ್ಯಮಂತ್ರಿಗಳು ಅವರನ್ನೆಲ್ಲ ಕರೆದು ಒಂದು ಆಹ್ವಾನ ಕೊಟ್ಟು ಒಂದು ಅರೇಂಜ್ ಮಾಡಲಿಕ್ಕೆ ಇವತ್ತಿನ ಸಭೆಯನ್ನು ಕರೆದಿದ್ದೀವಿ. ಎಷ್ಟು ಜನ ಬಹುತೇಕ ನಾವು ಈಗಾಗಲೇ ಕಳೆದ ಅನುಭವಗಳನ್ನು ನೋಡಿದರೆ, ಈಗ ಫಸ್ಟು ರಾಯಚೂರಿನಲ್ಲಿ ಮಾಡಿದ್ವಿ, ನಂತರ ಭಾಳ ವಿಜಯಪುರದಲ್ಲಿ ಹೊಸಪೇಟೆಯಲ್ಲಿ ಮಾಡಿದ್ವಿ. ಅಲ್ಲಿ ಸುಮಾರು 7-8 ಸಾವಿರ ಜನ ಸೇರಿದರು ಹೊಸಪೇಟೆಯಲ್ಲಿ. ಆಮೇಲೆ ಗಂಗಾವತಿಯಲ್ಲಿ ಮಾಡಿದ್ವಿ, ಅಲ್ಲಿನೂ ಸಾಕಷ್ಟು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ. ಮಿನಿಸ್ಟ್ರೂ ಬಂದಿದ್ದರು, ಅಲ್ಲಿನೂ ಮಿನಿಸ್ಟ್ರು ಬಂದಿದ್ದರು. ಈಗ 10,000 ನಾವು ಸೇರಿಸ್ಬೇಕು. ಯಾಕಂದರೆ ಮಹಿಳಾ ಸಮಾವೇಶ ಇದೆ, ಆದಷ್ಟು ಹೆಚ್ಚಿನ ಮಹಿಳೆಯರು ಬರಬೇಕು. ಮಹಿಳಾ ಸಮಾವೇಶನ ಭಾಳ ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇದು ನಮ್ಮ ಯೋಜನೆ ಇದೆ. ಅದಕ್ಕಿಂತಲೂ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳನ್ನು ಕಂಡು ಬರ್ತಾ ಇದೆ. ಮಹಿಳಾ ಸಮಾವೇಶ ಇದು ಎಂಥದ್ದು ಸಂಸ್ಥಾಪನಾ ದಿನಾಚರಣೆ ಮತ್ತು ಮಹಿಳಾ ಸಮಾವೇಶ ಎರಡೂ ಜೊತೆಗೆ ಮಾಡ್ತಾ ಇದ್ವಿ ಅವತ್ತು. ಪ್ರತಿಭಾ ಪುರಸ್ಕಾರ ಇದ್ದೇ ಇದೆ. ಹೌದೌದು, ಮತ್ತೆ ಹೇಳಿದ್ದಾಳೆ ಪ್ರತಿಭಾ ಪುರಸ್ಕಾರ ಅದು ನಿರಂತರ. ಪ್ರತಿಭಾ ಪುರಸ್ಕಾರ ಮತ್ತು ಯಾರು ಗಣ್ಯರಿದ್ದಾರೆ ಅವರ ಹೆಸರನ್ನ ಒಂದು ಸಾಧಕರ ಒಂದು ಪುರಸ್ಕಾರ 2 ಇದ್ದಾವೆ. ರಾಜ್ಯ ಮಟ್ಟದಲ್ಲಿ ಈಗ 3 ವರ್ಷದಿಂದ ಅದನ್ನು ನಾವು ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ. ಯಾಕಂದರೆ ನಮ್ಮವ್ರನ್ನೇ ನಾವು ಗುರುತಿಸಿದ್ರೆ ಯಾರನ್ನೂ ಗುರುತಿಸೋಕ್ಕಾಗುತ್ತೆ.
ಅದನ್ನು ನಮ್ಮವ್ರನ್ನ ಗುರುಸೋ ಮೂಲಕ ನಮ್ಮನ್ನು ನಮ್ಮ ಮುಖ್ಯವಾಹಿನಿಗೆ ತಗೊಂಡು ಆ ಮೂಲಕ ಸಮಾಜಕ್ಕೆ ಒಂದು ಬೆಳಕನ್ನು ಚೆಲ್ಲಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಪ್ರತಿಭಾ ಪುರಸ್ಕಾರಕ್ಕೆ ಎಷ್ಟು ಜನ ಎದುರಾಗಿದ್ದಾರೆ ಸರ್? ನಾವು ಪ್ರತಿಭಾ ಪುರಸ್ಕಾರಕ್ಕೆ ಏನು ಒಂದು ನಾಲ್ಕು ಶ್ರೇಣಿಯಲ್ಲಿ 95 ಮೇಲೆ SSLC, 90 ಮೇಲೆ ಬರ್ತಕ್ಕಂಥ PUC ಎಲ್ಲರನ್ನೂ ಆಹ್ವಾನ ಮಾಡ್ತೀವಿ. ಅದರಲ್ಲಿ ಟಾಪ್ 10 ಅಂತ ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ತೀವಿ. ಉಳಿದವರು ಎಲ್ಲರಿಗೂ ಸನ್ಮಾನ ಮಾಡ್ತೀವಿ. ಈಗ ಏನಾರು ಈಗ ಅರ್ಜಿ ಕೊಟ್ಟಿದ್ದಾರೆ ಈಗ ಏನೋ ಬರ್ತಾ ಇದೆ ಏನು ಫೈನಲ್ ಆಗಿರೋ ಒಂದು ಅಂತಿಮ ರಾಜ್ಯ ಮಟ್ಟದ ಒಂದು 70 ಜನ ಆಗ್ಬೋದು. ಈಗ ಇವ್ರನ್ನ ಸೆಲೆಕ್ಟ್ ಮಾಡಿ ರಂಗಸಂಘ ಕಾಯಕ ಜೀವಿ ಪ್ರಶಸ್ತಿಗಳನ್ನ ಈಗ ಕಾಲ್ ಮಾಡಿದ್ವಿ. ಈಗ ಬರ್ತಾರೆ. ಬಂದ ನಂತರ ಅದನ್ನ ಇನ್ನೊಂದು ನಾವು ಬಿಡುಗಡೆ ಮಾಡ್ಕೊಡ್ತೀವಿ. ಅಷ್ಟು ನಮ್ದೇನೋ ಇದಾಗುತ್ತಲ್ಲ ಅಷ್ಟರೊಳಗೆ ಒಂದು ಅಂತಿಮ ತನಕಾಯಿಗೆ ಒಂದು ಉಪ ಸಮಿತಿ ಮಾಡಿ ಅವ್ರ ಕಾಯ್ದೆ ಮಾಡಿ ಮಾಡ್ತಾ ಇದ್ದೀವಿ. ಅದೇ ಬಿಡಿ ಆಯ್ಕೆ ಮಾಡ್ತಾರೆ. ಈಗ ಇವರೇನು ಸಾಧಕರಿದಾರಲ್ಲ ಯಾವಾಗ 6 ಇರಬೇಕು ಸಾಧಕರಿಗೆ. ಅದರ ಸ್ಪೋರ್ಟ್ಸ್ ಇನ್ನಲ್ಲ ರಂಜಾನ್ ಸಾಹೇಬ್ರದ್ದು ಅದಕ್ಕೆ ಏಜ್ ಲಿಮಿಟ್ ಇಲ್ಲ. ಯಾವ ಏಜ್ನಾರಾದರೂ ಬರ್ತಾರೆ. ಶೇಖ್ ಫಾತಿಮಾ ಶೇಖ್ ಟೀಚರ್ ಅದು ಮಹಿಳೆಯರಿಗೆ ಮಾತ್ರ. ಮಹಿಳೆಯರಿಗೆ ಸೆಲೆಕ್ಟ್ ಯಾವ ಥರ ನಾವು ರಾಜ್ಯ ಮಟ್ಟದಲ್ಲೇ ಕೊಡೋದು. ಅವೆಲ್ಲ ರಾಜ್ಯ ಮಟ್ಟದ ಪುರಸ್ಕಾರ ಹೌದೌದು. ಈಗ ನಾವೇನು ಮಾಡ್ತೀವಿ ತಾಲೂಕುಗಳಿಗೆ ಈಗ ಆಲ್ರೆಡಿ ಮೆಸೇಜ್ ಕೊಟ್ಬಿಡಿದ್ವಿ. ಆ ತಾಲೂಕಿನಾಗ ಒಂದಿಷ್ಟು ನಾರ್ಮ್ಸ್ ನಾವು ಫಿಕ್ಸ್ ಮಾಡ್ಕೊಂಡಿದ್ವಿ. ಇದ್ರ ಮೇಲೆ ಅವರು ಜಿಲ್ಲೆಗೆ ರೆಕಮೆಂಡ್ ಮಾಡ್ತಾರೆ, ಜಿಲ್ಲೆಯವರು ವಿಭಾಗಕ್ಕೆ ಮಾಡ್ತಾರೆ, ವಿಭಾಗ ನಾವೇ ಮಾಡ್ತೇವೆ. ನಮ್ಮ ಕಮಿಟಿಯಲ್ಲಿ ಮತ್ತೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇದು ಮಾಡಿ ತೀರ್ಮಾನ ತಗೊಳ್ತಾರೆ. ಇಲ್ಲಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕುವ ಅಂದರೆ ತಾಲೂಕು ಮೂಲಕ ಅರ್ಜಿ ಹಾಕೊಂಡೆ ತಗೊಂಬರೋದು. ಅವರೇ ಹಾಕ್ಬೇಕಂತ ನಮ್ಮ ಇವರೇ ಗುರುಸಿನೂ ಕೊಡ್ತೀವಿ. ತಾಲೂಕು ಅಧ್ಯಕ್ಷರೇ ಗುರುಸ್ತಾರೆ. ಒಂದು ವೇಳೆ ಅರ್ಜಿ ಹಾಕ್ತಾರೆ ತಗೊಳ್ಳಿ. ಈಗ ನೀವು ಬೇಡಪ್ಪ ಸುಮ್ಮನೆ ಇರ್ತೀರಿ, ನಿಮಗೆ ಏನು ಮಾಡ್ತಾರೆ ನಮ್ಮ ತಾಲೂಕಿನಲ್ಲೇ ಐಡೆಂಟಿಫೈ ಮಾಡ್ತಾರೆ. ಇವರು ಇತ್ತಿತ್ತ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂಥವರ ಮೂಲಕನೂ ನಮಗೆ ಬಂದು ರೀಚ್ ಆಗುತ್ತೆ. ಅದನ್ನು ನಾವು ಫೈನಲ್ ದಿ ಫ್ರೈಡೆ ಟೈಮ್ಸ್ ನ್ಯೂಸ್ ಗದಗ್.